ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ಅಸಂಪ್ಷನ್ ಜೊತೆ ಡಿಗ್ರಿನ ಚೂಸ್ ಮಾಡ್ಕೊಂಡಿರ್ತಾರ. ನಾ ಈ ಡಿಗ್ರಿ ಮಾಡಿದ್ರೆ ನನ್ನ ಫ್ಯೂಚರ್ ಸೆಕ್ಯೂರ್ ಆಗ್ತದ ಅಂತ ಹೇಳಿ. ಆದ್ರೆ ಡಿಗ್ರಿ ಮುಗಿಸಿ 3-4 ವರ್ಷದ ನಂತರ ಅವರಲ್ಲಿ ಅನೇಕರಿಗೆ ಒಂದು ವಿಷಯ ಅರ್ಥ ಆಗ್ತದ. ಡಿಗ್ರಿ ಮುಗೀತು, ಆದ್ರೆ ಮಾರ್ಕೆಟ್ ಒಳಗ ನಾ ಇನ್ನೂ ವ್ಯಾಲ್ಯೂಯೇಬಲ್ ಆಗಿಲ್ಲ ಅಂತ ಹೇಳಿ. ಅವರು ಇಂಟೆಲಿಜೆಂಟ್ ಅಲ್ಲ ಅಂತಲ್ಲ, ಆದ್ರೆ ಅವರು ಆಯ್ಕೆ ಮಾಡಿದ ಡಿಗ್ರಿ ಇವತ್ತು ವರ್ಲ್ಡ್ ಹೆಂಗ್ ವರ್ಕ್ ಆಗ್ತದ ಅನ್ನೋದಕ್ಕೆ ಮ್ಯಾಚ್ ಆಗುದಿಲ್ಲ. ಈ ವಿಡಿಯೋದೊಳಗ ಮಾರ್ಕೆಟ್ ರಿಯಾಲಿಟಿ ನೋಡೋಣಂತ. ಇವತ್ತಿನ ದಿವಸಕ್ಕ 5 ಡಿಗ್ರಿಗಳು ಭಾರತದೊಳಗ ಹೆಂಗ್ ವ್ಯಾಲ್ಯೂ ಕಳ್ಕೊಳ್ತಾ ಇದಾವ ಅನ್ನೋದನ್ನ ನೋಡೋಣ. ನೀವು ಡಿಗ್ರಿ ಮಾಡ್ತಾ ಇದ್ರ ಈ ವಿಡಿಯೋ ನಿಮಗ ಕಣ್ ತರಿಸಬಹುದು. ನಮ್ಮ ವಿವಾದ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ. ವ್ಯಾಲ್ಯೂ ಕಳೆದುಕೊಳ್ತಾ ಇರೋ 5 ಡಿಗ್ರಿಗಳು. ಮೊದಲೇದ್ದು ಜನರಲ್ ಬಿಕಾಮ್. ಇದಕ್ಕೊಂದು ಕ್ರೌಡೆಡ್ ಡಿಗ್ರಿ ಅಂತ ಹೇಳ್ಬೋದು. ಒಂದ್ 20-30 ವರ್ಷದ ಹಿಂದ, 50 ವರ್ಷದ ಹಿಂದ ಯಾರಾದ್ರೂ ಬಿಕಾಮ್ ಮಾಡ್ಯಾರಂತಂದ್ರ ಅವ್ರಿಗೆ ಬಹಳ ವ್ಯಾಲ್ಯೂ ಇರ್ತಿತ್ತು. ಬ್ಯಾಂಕ್ ಒಳಗ, ಆಫೀಸ್ ಒಳಗ ಅಕೌಂಟೆಂಟ್ ಕೆಲಸ ಕಟ್ಟಿಟ್ಟ ಬುತ್ತಿ. ಆದ್ರೆ ಇವತ್ತಿನ ಕಾಲಕ್ಕ ಬರೇ ಬಿಕಾಮ್ ಮಾಡಿದ್ರ ಅದು ಅತಿ ಸಾಮಾನ್ಯ ಡಿಗ್ರಿ ಆಗ್ಬಿಟ್ಟದ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಸೇಮ್ ಬುದ್ಧಿಮಟ್ಟ, ಸೇಮ್ ನಾಲೆಜ್ ಜೊತೆ ಬಿಕಾಮ್ ಗ್ರಾಜುಯೇಟ್ ಆಗ್ತಾರ. ಹಂಗಂತ ಹೇಳಿ ನೀವು ಲಕ್ಷಾಂತರ ಜನರ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ನೀವು ಲಕ್ಷಾಂತರ ಸಿಮಿಲರ್ ಪ್ರೊಫೈಲ್ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಿ. ಅದಲ್ದನ ಸಾಕಷ್ಟು ಜನರಿಗೆ ಈಗಾಗಲೇ ಗೊತ್ತಿರಬಹುದು ಟ್ಯಾಲಿ, GST, ಎಕ್ಸೆಲ್, ಮೈಕ್ರೋಸಾಫ್ಟ್ ಆಫೀಸ್, ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ ಗಳನ್ನ ಅವ್ರು ಆಲ್ರೆಡಿ ಕಲ್ತಿರಬಹುದು. ಅವ್ರು ಅದನ್ನ ಕಲ್ತಿದ್ರು ಕೂಡ ಅವು ಅಡ್ವಾಂಟೇಜ್ ಆಗುದಿಲ್ಲ. ಇವೆಲ್ಲ ಮಿನಿಮಮ್ ರಿಕ್ವೈರ್ಮೆಂಟ್ ಆಗ್ಬಿಟ್ಟಾವ. ಸೊ ಹಂಗಂದ್ರೆ ಆಕ್ಚುಲಿ ವರ್ಕ್ ಆಗುದೇನು? ನಿಮ್ಗ ಸ್ಪೆಷಲೈಸೇಷನ್ ಮತ್ತ ಪೊಸಿಷನಿಂಗ್ ಬೇಕು. ಉದಾಹರಣೆಗೆ CA, CMA, CFA ಇಂಥ ದಾರಿ ಕಡೆ ಮೂವ್ ಆಗ್ಲಿಕ್ಕೆ ಪ್ರಯತ್ನ ಪಡ್ರಿ. ಟ್ಯಾಕ್ಸ್, ಲಿಟಿಗೇಷನ್, ಆಡಿಟಿಂಗ್ ಅಥವಾ ಕಾರ್ಪೊರೇಟ್ ಫೈನಾನ್ಸ್ ಒಳಗ ಸ್ಟ್ರಾಂಗ್ ಎಕ್ಸ್ಪರ್ಟೀಸ್ ಅನ್ನ ಬಿಲ್ಡ್ ಮಾಡ್ರಿ. ಫೈನಾನ್ಷಿಯಲ್ ಮಾಡೆಲಿಂಗ್, ವ್ಯಾಲ್ಯೂಯೇಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಇಂಥ ವಿಷಯಗಳನ್ನ ಕಲೀರಿ. ಬರೇ ಬಿಕಾಮ್ ಒಳಗ ಥಿಯರಿ ಅಲ್ಲ, ರಿಯಲ್ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ರಿ. ಸೊ ನೀವು ಬರೇ ಬಿಕಾಮ್ ಮಾಡಿದ್ರ ನಿಮ್ಗೆ ಜಾಸ್ತಿ ಕೆಲಸದ ಅಪರ್ಚುನಿಟಿ ಸಿಗ್ಲಿಕ್ಕಿಲ್ಲ. ಆದ್ರೆ ಬಿಕಾಮ್ ಮಾಡ್ತಾ ಮಾಡ್ತಾ ಬಿಸ್ನೆಸ್ ಗಳು ಹೆಂಗ್ ವರ್ಕ್ ಮಾಡ್ತಾವ, ಆ ಬಿಸ್ನೆಸ್ ಒಳಗೆ ಏನ್ ಪೇನ್ ಪಾಯಿಂಟ್ ಇರ್ತದ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತದ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರ ವ್ಯಾಲ್ಯೂಯೇಷನ್ ಅಂತ ಹೇಳಿದೆ. ವ್ಯಾಲ್ಯೂಯೇಷನ್ ಅಂತಂದ್ರ ಈಗ ಸ್ಟಾರ್ಟ್ಅಪ್ ಕಂಪನಿಗಳು ಇರ್ತಾವ. ಅಂದ್ರೆ ಇವತ್ತಿನ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಹೊಸದಾಗಿ ಪ್ರಾರಂಭಿಸಿರೋ ಕಂಪನಿಗಳು ಕೆಲವೊಂದು ಆಪ್ ಮುಖಾಂತರ ಆಗಿರ್ಲಿ ಅಥವಾ ಜನರ ಮುಖಾಂತರ ಮಲ್ಟಿಪಲ್ ಬ್ರಾಂಚಸ್ ಅನ್ನ ಬೇರೆ ಬೇರೆ ಊರೊಳಗ ತೆಗೆಯೋದ್ ಮುಖಾಂತರ ಆಗಿರ್ಲಿ ಪ್ರಾರಂಭಿಸಿರ್ತಾರ. ಆ ಕಂಪನಿಗಳು ಜನರ ಹತ್ರ ದುಡ್ಡನ್ನ ಸೋರ್ಸ್ ಮಾಡ್ತಾರ. ಅದು ಕ್ರೌಡ್ ಫಂಡಿಂಗ್ ಆಗಿರಬಹುದು, ಪ್ರೈವೇಟ್ ಇಕ್ವಿಟಿ ಫರ್ಮ್ ಇಂದ ಫಂಡಿಂಗ್ ಆಗಿರಬಹುದು, ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಗಳಿಂದ ಫಂಡಿಂಗ್ ಆಗಿರಬಹುದು. ಆ ಫಂಡಿಂಗ್ ಆಗೋಕ್ಕಿಂತ ಮುಂಚೆ ಕಂಪನಿ ವ್ಯಾಲ್ಯೂ ಎಷ್ಟದ ಅಂತ ಹೇಳಿ ಅವ್ರು ಚೆಕ್ ಮಾಡ್ತಾರ. ಅದಕ್ಕೆ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರ. ಅದಕ್ಕೆ ಕೆಲವೊಂದು ಸಂಕೀರ್ಣವಾದ ಕ್ಯಾಲ್ಕುಲೇಷನ್ ಎಲ್ಲ ಇರ್ತಾವ. ನಿಮ್ಮ ಎಕ್ಸ್ಪರ್ಟೈಸ್ ಇದ್ರೊಳಗಿತ್ತು ಅಂತಂದ್ರ ಜನ ನಿಮಗ ಸ್ಪೆಷಲಿ ಇದ್ರ ಸಂಬಂಧ ವ್ಯಾಲ್ಯೂ ಮಾಡ್ತಾರ. ಸೊ ಇದೇ ರೀತಿ ನೀವು ಒಂದೊಂದು ಸ್ಪೆಷಲೈಸೇಷನ್ ಎತ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗ್ತದ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅದ್ರೊಳಗ ಹೆಸರು ಮಾಡ್ಬೇಕು. ಸೊ ಬಿಕಾಮ್ ಒಂದು ಬರೇ ಬೇಸಿಕ್ ಲೆವೆಲ್ ಪ್ಲಾಟ್ಫಾರ್ಮ್ ಇದ್ದಂಗ ಆ ಪ್ಲಾಟ್ಫಾರ್ಮ್ ಮೇಲೆ ನಿಮ್ಮ ಸ್ಪೆಷಲೈಸೇಷನ್ ಅನ್ನ ನೀವು ಬಿಲ್ಡ್ ಮಾಡಬಹುದು. ಜಾಸ್ತಿ ಓದೋದ್ರಿಂದ ಆಗಿರ್ಲಿ ಅಥವಾ ಸ್ಕಿಲ್ ಗಳನ್ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಲಿ. 2ನೇ ಡಿಗ್ರಿ ಜನರಲ್ BA. ಇದೊಂದು ಡೈರೆಕ್ಷನ್ ಲೆಸ್ ಡಿಗ್ರಿ ಅಂದಂಗ. ಹಿಂದಿನ ಕಾಲದಾಗ ಸ್ವಲ್ಪ ಶಾಣೆ ಇದ್ದವರು ಸೈನ್ಸ್ ಮಾಡ್ತಿದ್ರು, ಮೀಡಿಯಂ ಇದ್ದವರು ಕಾಮರ್ಸ್ ಮಾಡ್ತಿದ್ರು, ಆದ್ರೆ ಜಾಸ್ತಿ ತಲೆ ಓಡಿದವರು ಕನ್ನಡ ಮೀಡಿಯಂ ಒಳಗ ಆರ್ಟ್ಸ್ ಮಾಡ್ತಿದ್ರು. ಆದ್ರೆ ಆರ್ಟ್ಸ್ ಮಾಡಿದ್ರು ಅವ್ರಿಗೆ ಬೇರೆ ಬೇರೆ ಉದ್ಯೋಗಗಳ ಅವಕಾಶ ಹಿಂದೆ ಇರ್ತಿತ್ತು. ಇವತ್ತು ಆ ಅವಕಾಶಗಳು ಬಹಳ ಕಡಿಮೆ ಆಗ್ಯಾವ. ನೀವು BA ಮಾಡಿದ್ರೊಳಗ ಇಂಟೆಲಿಜೆಂಟ್ ಇರಬಹುದು, ರ್ಯಾಂಕ್ ಸ್ಟೂಡೆಂಟ್ ಆಗಿರಬಹುದು, ಆದ್ರೆ ನಿಮ್ಮ ಹತ್ರ ಬರೇ ಡಿಗ್ರಿ ಅದ, ಡೈರೆಕ್ಷನ್ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಬರೀ BA ಮೇಲೆ ಸಿಗುವಂತ ಜಾಬ್ಗಳು 100ಕ್ಕೆ 1% ಕಡಿಮೆ. ಆದ್ರೆ ನೀವು ಆಕ್ಚುಲ್ ಆಗಿ ಏನ್ ಮಾಡಬಹುದು ಅಂದ್ರೆ BA ಅನ್ನೋದನ್ನ ಒಂದು ಪಾರ್ಕಿಂಗ್ ಪ್ಲೇಸ್ ಅಲ್ಲ, ಲಾಂಚ್ ಪ್ಯಾಡ್ ಆಗಿ ಬಳಸಬಹುದು. ಉದಾಹರಣೆಗೆ BA ಒಳಗ ನೀವು ಸ್ಪೆಷಲೈಸೇಷನ್ ತಗೋಬಹುದು. ಸೈಕಾಲಜಿ ತಗೊಂಡ್ರ ಕೌನ್ಸಿಲಿಂಗ್ ಮಾಡಬಹುದು, ಬಿಹೇವಿಯರಲ್ ಸೈನ್ಸ್ ಫೀಲ್ಡ್ ಒಳಗ ಕೆಲಸ ಮಾಡಬಹುದು, ಹ್ಯೂಮನ್ ರಿಸೋರ್ಸ್ ಅನಾಲಿಟಿಕ್ಸ್ ಒಳಗ ಕೆಲಸ ಮಾಡಬಹುದು. ಎಕನಾಮಿಕ್ಸ್ ತಗೊಂಡ್ರ ಡೇಟಾ ಅನಾಲಿಸಿಸ್, ಪಾಲಿಸಿ ರಿಸರ್ಚ್, ಫೈನಾನ್ಸ್ ಒಳಗ ಕೆಲಸ ಮಾಡಬಹುದು. ಪೊಲಿಟಿಕಲ್ ಸೈನ್ಸ್ ತಗೊಂಡ್ರ ಪಬ್ಲಿಕ್ ಪಾಲಿಸಿ, UPSC, ಥಿಂಕ್ ಟ್ಯಾಂಕ್ಸ್ ಇಂಥ ದಾರಿ ಒಳಗೆ ಹೋಗ್ಬೋದು. ಈ ಸ್ಪೆಷಲೈಸ್ ಜೊತೆಗೆ ನೀವು ಔಟ್ಪುಟ್ ಬಿಲ್ಡ್ ಮಾಡ್ಲಿಕ್ಕೆ ಆರ್ಟಿಕಲ್ ಅನ್ನ ಬರೀಬಹುದು, ಕಂಟೆಂಟ್ ಕ್ರಿಯೇಟ್ ಮಾಡಬಹುದು, ಇಂಟರ್ನ್ಶಿಪ್ ಮಾಡಬಹುದು, ಒಪಿನಿಯನ್ಸ್ ಬಿಲ್ಡ್ ಮಾಡಬಹುದು, ಜನರ ಕಣ್ಣಿಗೆ ಕಾಣಿಸ್ಕೊಂಡು ನಿಮ್ಮ ಇಂಟೆಲಿಜೆನ್ಸ್ ಅನ್ನ ತೋರಿಸ್ಕೋಬಹುದು. ಹಿಂಗ ನೀವು ನಿಮ್ಮದ ಆದ ಒಂದು ಪ್ರೊಫೈಲ್ ಬಿಲ್ಡ್ ಮಾಡಿದ್ರೆ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ತನ್ನಿಂತಾನೆ ಜಾಸ್ತಿ ಆಗ್ತದೆ. ಬರೀ BA ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೀವು ಅದರ ಸುತ್ತ ಐಡೆಂಟಿಟಿ ಬಿಲ್ಡ್ ಮಾಡಿದಾಗ ಮಾತ್ರ ನೀವು ಮಾರ್ಕೆಟ್ ಒಳಗ ಇನ್ವಿಸಿಬಲ್ ಆಗುದಿಲ್ಲ.
ಮೂರನೇ ಡಿಗ್ರಿ ಇಂಜಿನಿಯರಿಂಗ್. ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಇಂಜಿನಿಯರಿಂಗ್ ಸಹಿತ ಒಂದು ಕಾಮನ್ ಡಿಗ್ರಿ ಆಗ್ಬಿಟ್ಟದ. ವರ್ಷಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ತಾರ. ಆದ್ರೆ ಇಂಜಿನಿಯರಿಂಗಿಗೆ ಡಿಮಾಂಡ್ ಅದ ಅಂತ ಹೇಳಿ ಸಾವಿರಾರು ಕಾಲೇಜ್ಗಳು ಓಪನ್ ಆಗಿ ಆ ಕಾಲೇಜ್ಗಳ ಲೆವೆಲ್ ಇವತ್ತಿನ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಗೆ ಮ್ಯಾಚ್ ಆಗಿಲ್ಲ. ಹೆಚ್ಚು ಕಾಲೇಜ್ಗಳು ಔಟ್ಡೇಟೆಡ್ ಸಿಲೆಬಸ್ ಕಲಿಸ್ತಾವ, ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಜಾಸ್ತಿ ಇರ್ತದ, ರಿಯಲ್ ವರ್ಲ್ಡ್ ಎಕ್ಸ್ಪೋಜರ್ ಅನ್ನೋದು ಏನೂ ಇರುದಿಲ್ಲ. ಸೊ ಅಂತ ಕಡೆ ವಿದ್ಯಾರ್ಥಿಗಳು ಜಗತ್ ಹೆಂಗ್ ವರ್ಕ್ ಆಗ್ತದ ಅಂತ ಹೇಳಿ ಬುಕ್ ಓದಿ ಕಲಿತಾರ ಹೊರತು ನಿಜವಾದ ಜಗತ್ತಿನೊಳಗ ಎಕ್ಸ್ಪೋಜರ್ ತಗೊಂಡು ಕಲಿಯುದಿಲ್ಲ. ಸೊ ಅಂತವ್ರು ಸಿಟಿ ಒಳಗ್ ಬಂದಾಗ ಅವ್ರ ಎಕ್ಸ್ಪೋಜರ್ ಕಡಿಮೆ ಇದ್ದ ಕಾರಣ ಯಾವ್ದೋ ಒಂದು ಇಂಜಿನಿಯರಿಂಗ್ ಕಂಪನಿ ಸೇರೋ ಬದ್ಲಿ ಡೆಲಿವರಿ ಬಾಯ್, ಕುರಿಯರ್ ಬಾಯ್ ಇಂಥ ಕೆಲಸ ಮಾಡ್ಬೇಕಾಗ್ತದೆ. ಆದ್ರೆ ಆಕ್ಚುಲ್ ಆಗಿ ಅವ್ರು ಏನ್ ಮಾಡಬಹುದು, ನೀವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ರಿಯಲ್ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡ್ರಿ, ಜಗತ್ತೊಳಗೆ ಏನ್ ಅಡ್ವಾನ್ಸ್ ಟೆಕ್ನಾಲಜಿ ನಡೆದಾವ ಅದರ ಬಗ್ಗೆ ಗಮನ ಕೊಡ್ರಿ, ಇಂಡಸ್ಟ್ರೀಸ್ ಒಳಗಾಗೋ ಟೂಲ್ಸ್ ಬಗ್ಗೆ ಕಲೀರಿ, ಜಗತ್ತಿನೊಳಗಿರೋ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಕಂಡು ಹಿಡಿಲಿಕ್ಕೆ ನಿಮ್ಮದಾದ ಒಂದು ರೀತಿ ಒಳಗ ಪ್ರಯತ್ನ ಪಡ್ರಿ. ಇಂಜಿನಿಯರಿಂಗ್ ಅದ್ದು ಕೆಲವೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರ ಆಟೋಮೇಷನ್, ರೋಬೋಟಿಕ್ಸ್, ಡಿಸೈನ್ ಟೂಲ್ಸ್ ಇದ್ರ ಕಡೆ ಜಾಸ್ತಿ ಗಮನ ಕೊಟ್ಟು ಅದರೊಳಗೆ ಎಕ್ಸ್ಪರ್ಟೀಸ್ ಪಡಿಬಹುದು. ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್, ಸೈಟ್ ಎಕ್ಸಿಕ್ಯೂಷನ್, ಹೊಸ ಮಟೀರಿಯಲ್ಸ್ ಬಗ್ಗೆ ಸ್ಟಡಿ ಮಾಡಬಹುದು. ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ರ ಬರೀ ಕೋಡಿಂಗ್ ಪ್ರಾಕ್ಟೀಸ್ ಇಂದ ಆಗುದಿಲ್ಲ, ಯಾಕಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಕೋಡಿಂಗ್ ಇಂದ ಹಿಡ್ಕೊಂಡು ಸಾಕಷ್ಟು ಕೆಲಸ ಇಂಜಿನಿಯರ್ಸ್ ಕಡಿಮೆ ಆಗ್ಯದ. ಸೊ ಹಂಗಾಗಿ ಇಂಜಿನಿಯರ್ಸ್ ಕ್ರಿಯೇಟಿವ್ಲಿ ಥಿಂಕ್ ಮಾಡಬೇಕು. ಯಾವ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಾಧ್ಯ ಇಲ್ಲ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ರಿಯಲ್ ಔಟ್ಪುಟ್ ಇಲ್ಲದ ಇಂಜಿನಿಯರಿಂಗ್ ತನ್ನ ವ್ಯಾಲ್ಯೂ ಕಳೆದುಕೊಳ್ತಾ ಇದೆ. ಕಂಪನಿಗಳಿಗೆ ಬೇಕಾಗಿರೋದು ಎಕ್ಸಾಮ್ ಪಾಸ್ ಮಾಡೋ ಜನ ಅಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋ ಜನ. ನಾಲ್ಕನೇ ಡಿಗ್ರಿ MBA. ಮುಂಚೆ MBAಗೆ ಬಹಳ ವ್ಯಾಲ್ಯೂ ಇರ್ತಿತ್ತು, ಈಗ ಅದಕ್ಕೊಂದು ಫೇಕ್ ಅಪ್ಗ್ರೇಡ್ ಪ್ರಾಬ್ಲಮ್ ಅಂತ ಹೇಳ್ತಾರ. ಈಗೀಗ MBA ಬಹಳ ಕಾಮನ್ ಆಗಿ ವಿದ್ಯಾರ್ಥಿಗಳು BA, BCom, BSc ಅಥವಾ BBA ಯಾವ್ದೋ ಡಿಗ್ರಿ ಆದ್ಮೇಲೆನೂ MBA ಮಾಡ್ತಾರ. ನಾನು MBA ಮಾಡಿದ್ರೆ ಒಂದು ಮಾಸ್ಟರ್ ಡಿಗ್ರಿ ಇರ್ತದೆ, ನನಗೆ ಜಾಬ್ ಸಿಗೋ ಅಪರ್ಚುನಿಟಿಗಳು ಜಾಸ್ತಿ ಆಗ್ತಾವ ಅಂತ ಹೇಳಿ ಅನ್ಕೋತಾರ. ಆದ್ರೆ ಇವತ್ತಿನ ದಿವಸ ಡೆಪ್ತ್ ಇಲ್ಲದ MBA ಬರೀ ಒಂದು ಎಕ್ಸ್ಪೆನ್ಸಿವ್ ಎಕ್ಸ್ಟೆನ್ಷನ್ ಆಫ್ ಕನ್ಫ್ಯೂಷನ್ ಅಂತ ಹೇಳ್ತಾರ. ಅಂದ್ರೆ ಒಂದು ತುಟ್ಟಿ ಕನ್ಫ್ಯೂಷನ್ ಜಾಸ್ತಿ ಆದಂಗ. ಅನೇಕ ವಿದ್ಯಾರ್ಥಿಗಳು MBA ಎಂಟರ್ ಆದ್ಮೇಲೆ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮ ಸ್ಟ್ರೆಂತ್ ತಿಳ್ಕೊಳ್ಳೋದಿಲ್ಲ, ಯಾವ್ದೋ ರಿಯಲ್ ವರ್ಲ್ಡ್ ಎಕ್ಸ್ಪೋಜರ್ ಇರುವುದಿಲ್ಲ. ಇಂಥವ್ರಿಗೆ MBA ಮಾಡಿದ ಮೇಲೇನು ಲೈಫ್ ಸ್ಟ್ರಗಲ್ ಆಗೇನೆ ಉಳಿತದ. ಆದ್ರೆ ಆಕ್ಚುಲ್ ಆಗಿ ವರ್ಕ್ ಆಗುವುದೇನು, MBA ಪವರ್ಫುಲ್ ಅದ, ಆದ್ರೆ ಅದನ್ನ ನೀವು ಕ್ಲಾರಿಟಿ ಜೊತೆ ಮಾಡಿದಾಗ, ಎಕ್ಸ್ಪೀರಿಯನ್ಸ್ ಅಥವಾ ಸ್ಟ್ರಾಂಗ್ ಥಿಂಕಿಂಗ್ ಎಬಿಲಿಟಿ ಜೊತೆ ಸಪೋರ್ಟ್ ಮಾಡಿದಾಗ ಮಾತ್ರ MBAಗೆ ವ್ಯಾಲ್ಯೂ ಇರ್ತದೆ. ನೀವು MBA ಮಾಡ್ಬೇಕಾದ್ರೆ ಬಿಸ್ನೆಸ್ ಮತ್ತು ದುಡ್ಡು ಹೆಂಗ್ ಕೆಲಸ ಮಾಡ್ತಾವ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ನಾನು ಒಂದು ಕಂಪನಿ ಒಳಗೆ ಜಾಯ್ನ್ ಆದ್ರ ಆ ಕಂಪನಿನ ಅನಲೈಸ್ ಮಾಡಬಹುದಾ, ನಾನು ರಿಯಲ್ ಬಿಸ್ನೆಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಲ್ಲನಾ, 10 ಜನ MBA ದವ್ರಿದ್ರ ಅವ್ರಿಗೆ ಮತ್ತೆ ನನಗ ಏನ್ ಡಿಫ್ರೆನ್ಸಿಯೇಷನ್ ಅದ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮಹತ್ವದ್ದು. ಆಮೇಲೆ ಯಾವ್ದ ಎವರೇಜ್ ಇನ್ಸ್ಟಿಟ್ಯೂಟ್ ಒಳಗ MBA ಮಾಡಿದ್ರೆ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಬರುದಿಲ್ಲ. ನೀವು MBA ಮಾಡ್ಲೇಬೇಕು ಅಂತಂದ್ರೆ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಅಥವಾ A ಶ್ರೇಣಿದು, B ಶ್ರೇಣಿದು ಮಾತ್ರ ಮಾಡ್ರಿ. ಸುಮ್ನೆ ಒಂದು ಡಿಗ್ರಿ ಇರ್ತದ ಅಂತ ಹೇಳಿ ಯಾವ್ದೋ ಕಾಲೇಜಿಗೆ ಜಾಯ್ನ್ ಆದ್ರ ಅಲ್ಲೇ ನಿಮ್ಮ ದುಡ್ಡು ಮತ್ತು ಸಮಯ ಎರಡೂ ವ್ಯರ್ಥ ಆದಂಗ. 5ನೇದ್ದು ಮತ್ತು ಮುಖ್ಯವಾದ ತಪ್ಪು, ಗೌರ್ಮೆಂಟ್ ಜಾಬ್ ಸಂಬಂಧ ಕೆಲವೊಂದು ಡಿಗ್ರಿ ಇರ್ತಾವ ಅವನು ಮಾಡುದು. ಕೆಲವೊಂದು ವಿದ್ಯಾರ್ಥಿಗಳು ಮೊದಲಿಂದ ಕ್ಲಿಯರ್ ಇರ್ತಾರ, ಯಾಕಂದ್ರೆ ಅವ್ರ ತಂದೆ ತಾಯಿಗಳು ಹೇಳಿರ್ಬೋದು, ಹಿರಿಯರು ಹೇಳಿರ್ಬೋದು, ನೀವು ಗೌರ್ಮೆಂಟ್ ಜಾಬ್ ಸೇರ್ಕೊಡ್ರಿ ಅಂತ ಹೇಳಿ. ಗೌರ್ಮೆಂಟ್ ಜಾಬ್ ಸೇರ್ಕೊಳ್ಳಿಕ್ಕೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಡಿಗ್ರಿ ಬೇಕಾಗುದಿಲ್ಲ, ಹಂಗಾಗಿ ಅವರು ಯಾವ್ದೋ ಒಂದು ಡಿಗ್ರಿ ತಗೊಂಡ್ಬಿಡ್ತಾರ. ಆ ಗೌರ್ಮೆಂಟ್ ಜಾಬ್ ಸೆಲೆಕ್ಷನ್ ಸಂಬಂಧ ಕೆಲವೊಂದು ಎಕ್ಸಾಮ್ಸ್ ಇರ್ತಾವ, ಆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಲಿಕ್ಕೆ ಕೆಲವೊಂದು ವರ್ಷ ಕಳೀತಾರ. ಈ ಗೌರ್ಮೆಂಟ್ ಜಾಬ್ಗಳಿಗೆ ಲಕ್ಷಾಂತರ ಜನ ಅಪ್ಲೈ ಮಾಡ್ತಿರ್ತಾರ. ಅದರೊಳಗೂ ರಿಸರ್ವೇಶನ್ ಇರೋದ್ರಿಂದ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗಿರುತ್ತೆ. ನೀವು ಅದ ಜಾಬ್ ಸಂಬಂಧ ಅದ ಡಿಗ್ರಿ ಇಟ್ಕೊಂಡು ಎಕ್ಸಾಮ್ ಪ್ರಿಪೇರ್ ಮಾಡಿ ಎಕ್ಸಾಮ್ ಕೊಟ್ಟು ಬಂದ್ರ ರಿಸಲ್ಟ್ ನಿಮ್ ಫೇವರ್ ಒಳಗೆ ಬರಬಹುದು, ಬರ್ದೇ ಇರ್ಲಿಕ್ಕಿಲ್ಲ. ಬಂತು, ನೀವು ಸಿಲೆಕ್ಟ್ ಆದ್ರ ನಿಮ್ಮ ಕನಸು ಸಾರ್ಥಕ ಆಗ್ತದ. ಆದ್ರೆ ಬರ್ದೇ ಇದ್ರ ನಿಮ್ಮ ಹತ್ರ ಏನ್ ಉಳಿತದ, ಬರೀ ಒಂದು ಬೇಸಿಕ್ ಡಿಗ್ರಿ, ಯಾವ್ದೋ ಸ್ಕಿಲ್ ಇರುದಿಲ್ಲ, ಎಕ್ಸ್ಪೀರಿಯನ್ಸ್ ಇರುದಿಲ್ಲ, ಕಾನ್ಫಿಡೆನ್ಸ್ ಕಡಿಮೆ ಆಗಿರ್ತದ. ಸೊ ಇಲ್ಲಿ ಆಗಿದ್ದೇನು ಅಂತಂದ್ರ, ನೀವು ಲಕ್ಷಾಂತರ ಜನರು ಏನ್ ಮಾಡ್ತಾರೋ ಅದ ಡೈರೆಕ್ಷನ್ ಒಳಗ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀರಿ. ಸೊ ಜಾಸ್ತಿ ಜನ ಒಂದ ಕಡೆ ಹೋಗೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ನಿಮ್ಮದಾದ ಒಂದು ಸ್ವಂತ ಐಡೆಂಟಿಟಿನ ನೀವು ಬಿಲ್ಡ್ ಮಾಡ್ಕೊಳ್ಳೋದಿಲ್ಲ. ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡಬಾರ್ದು ಅಂತಲ್ಲ, ಆದ್ರೆ ಅದು ಸಿಗದೇ ಇರೋ ಪಕ್ಷದಾಗ ಏನಾದ್ರೂ ನಿಮ್ ಕಡೆ ಪ್ಲಾನ್ ಬಿ ಅದನ್ನೋ ಇಲ್ಲೋ ಅನ್ನೋದನ್ನ ನೋಡ್ಕೋಬೇಕು. ಅದಕ್ಕೆ ಡೌನ್ ಸೈಡ್ ಪ್ರೊಟೆಕ್ಷನ್ ಅಂತ ಹೇಳ್ತಾರ, ಇಲ್ಲ ಸೇಫ್ಟಿ ನೆಟ್ ಅಂತ ಹೇಳ್ತಾರ. ಅದರರ್ಥ ನೀವು ಎಕ್ಸಾಮ್ಸ್ ಪ್ರಿಪೇರ್ ಮಾಡಬಾರ್ದು ಅಂತಲ್ಲ, ಆದ್ರೆ ಮಾಡ್ತಾ ಮಾಡ್ತಾ ಒಂದು ಪ್ಯಾರಲಲ್ ಆಗಿ ಬೇರೆ ಸ್ಕಿಲ್ ಡೆವಲಪ್ ಮಾಡ್ರಿ. ಸ್ವಲ್ಪ ರಿಯಲ್ ವರ್ಲ್ಡ್ ಎಕ್ಸ್ಪೋಜರ್ ಅನ್ನ ಪಡೀರಿ. ಒಂದ್ ಯಾವ್ದಾದ್ರು ಅಲ್ಟರ್ನೇಟಿವ್ ಕರಿಯರ್ ರೆಡಿ ಇಟ್ಕೊಳ್ರಿ. ಯಾಕಂದ್ರೆ ಗೌರ್ಮೆಂಟ್ ಎಕ್ಸಾಮ್ಗಳು ಬಹಳ ಅನಿಶ್ಚಿತ ಆಗ್ಯಾವ. ನಿಮ್ ಇಡೀ ಲೈಫ್ ಅನ್ನ ಒಂದೇ ಎಕ್ಸಾಮ್ ಮೇಲೆ ಇಡೋದು ಒಂದು ಹೈ ರಿಸ್ಕ್ ಡಿಸಿಷನ್ ಇದ್ದಂಗ.
ಹಿಂಗಾಗಿ ನಮ್ಮ ಚಾನೆಲ್ ಅಲ್ಲಿ ಕೊಡ್ಲಾದ ಸಾಕಷ್ಟು ಆಲ್ಟರ್ನೇಟಿವ್ ಕರಿಯರ್ ಒಳಗ ಯಾವ್ದು ನಿಮಗೆ ಸೂಟ್ ಆಗ್ತದ ಆ ಕರಿಯರ್ ಬಗ್ಗೆ ಫೋಕಸ್ ಮಾಡಿ ಅದನ್ನ ಗುರಿಯಾಗಿ ಇಟ್ಕೊಳ್ಳೋದು ಒಳ್ಳೇದು. ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ, ಯಾವ ಡಿಗ್ರಿನೂ ಯೂಸ್ಲೆಸ್ ಅಲ್ಲ, ಆದ್ರ ಬರೀ ಡಿಗ್ರಿ ಯೂಸ್ಲೆಸ್. ಇವತ್ತಿನ ಮಾರ್ಕೆಟ್ ಯಾವ್ದಕ್ ವ್ಯಾಲ್ಯೂ ಕೊಡ್ತದಂದ್ರ ಸ್ಪೆಷಲೈಸೇಷನ್, ಸ್ಕಿಲ್ಸ್, ಥಿಂಕಿಂಗ್ ಎಬಿಲಿಟಿ, ಆಮೇಲೆ ರಿಯಲ್ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ನೀವೆಲ್ಲಾರು ಮಾಡೋದನ್ನ ಮಾಡಿದ್ರ ಎಲ್ಲಾರ್ಗೂ ಸಿಗೋದನ್ನ ನಿಮಗೂ ಸಿಗ್ತದ. ಯಾವ್ದಾದ್ರು ಒಂದು ಡಿಗ್ರಿ ಚೂಸ್ ಮಾಡೋ ಮೊದಲು ನೀವೇ ಕೇಳ್ಕೊಳ್ರಿ, ಲಕ್ಷಾಂತರ ಜನರಿಗಿಂತ ನಾ ಹೆಂಗ್ ಡಿಫ್ರೆಂಟ್ ಆಗ್ತೀನಿ, ನಾ ಯಾವ ರಿಯಲ್ ಸ್ಕಿಲ್ ಬಿಲ್ಡ್ ಮಾಡ್ತೀನಿ, 5 ವರ್ಷ ಒಳಗ ಈ ಡಿಗ್ರಿ ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತದ. ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ ಕ್ಲಿಯರ್ ಇರದೇ ಇದ್ರ ಗಡಿಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಫ್ಯೂಚರ್ ಅನ್ನ ಗಡಿಬಿಡಿಯಿಂದ, ಬೇರೆದವ್ರು ಹೇಳ್ತಾರ ಅನ್ನೋ ಪ್ರೆಷರ್ ಇಂದ, ಅಥವಾ ನಿಮಗೆ ಯಾವ್ದೋ ಆನ್ಸರ್ ಇಲ್ಲ ಅನ್ನೋ ಕಾರಣಕ್ಕೆ ಡಿಸೈಡ್ ಮಾಡಬಾರ್ದು. ಆ ಡಿಸಿಷನ್ ತಗೋಬೇಕಾಗಿರೋದು ಕ್ಲಾರಿಟಿಯಿಂದ, ಸ್ಟ್ರಾಟಜಿಯಿಂದ ಮತ್ತು ಎಫರ್ಟ್ ಇಂದ. ಇದಕ್ಕಾಗಿ ಬಹಳ ಯೋಚನೆ ಮಾಡ್ಬೇಕಾಗ್ತದ, ಬೇರೆ ಬೇರೆ ಕಡೆಯಿಂದ ಕಲಿಬೇಕಾಗ್ತದ. ನಮ್ಮ ವಿವಾದ ಚಾನೆಲ್ ಇಂಥ ಇನ್ಫಾರ್ಮೇಶನ್ ಕೊಡ್ಲಿಕ್ಕಂತನ ಮುಡಿಪಾಗ್ಯದ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದ್ರ ಜೊತೆಗೂ ಹಂಚ್ಕೊಡ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.